ಈ ನಾವು ಈ ಆನ್ಲೈನ್ನಲ್ಲಿ ಏನಾದರೂ ಸರ್ ಪಾರ್ಸಲ್ ಬುಕ್ ಮಾಡಿದ್ರೆ ಈ ಟ್ರಾನ್ಸಿಟ್ ಮೋಡ್ ಅಂತ ಒಂದಿರುತ್ತೆ, ಡೆಲಿವರ್ ಆಗುತ್ತೆ ಬಟ್ ಎಕ್ಸಾಕ್ಟ್ಲಿ ಯಾವ ದಿನ ಯಾವ ಟೈಮು ಅಂತ ಗೊತ್ತಾಗೋದಿಲ್ಲ. ಆ ಟ್ರಾನ್ಸಿಟ್ ಮೋಡ್ ಇದೆಯಲ್ಲ, ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಅಂಥದ್ದೊಂದು ಟ್ರಾನ್ಸಿಟ್ ಮೋಡ್ನಲ್ಲಿ ಇದೆಯಾ ಅಂತ, ಸೆಟಲ್ ಡೌನ್ ಆಗಬೇಕು ಅನ್ನೋ ನಿರೀಕ್ಷೆ ಏನೋ ಇದೆ, ಆಗತ್ತೆ ಯಾವತ್ತೋ ಒಂದಿನ, ಬಟ್ ಯಾವತ್ತು ಅಂತ ಗೊತ್ತಿಲ್ಲ. ಈ ಹಂತದಲ್ಲಿ ಇದೆಯಾ ಅಂತ? ಸರ್ ಮ್ಯೂಟ್ ಆಗಿತ್ತು ನಿಮ್ಮ ಧ್ವನಿ. ಕಳೆದ 2 ತಿಂಗಳ 60 ದಿವಸದಲ್ಲಿ ಡಿ ಕೆ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಭಿವೃದ್ಧಿ ವೇಗ ಸ್ಟಾರ್ಟ್ ಆಗಿದೆ. ಏನು ನಾವು ಪ್ರಾಮಿಸ್ಗಳನ್ನ ಕೊಟ್ಟಿದೀವಿ ಅದನ್ನ ನಾವು ಈಡೇರಿಸ್ಕೊಂಡ್ ಬರ್ತಾ ಇದೀವಿ. ನಿಮ್ಗೆ ಗೊತ್ತಿದ್ಯೋ ಗೊತ್ತಿಲ್ವೋ ಆದ್ರೂ ಹೇಳ್ತಾ ಇದೀನಿ, 3 ಡಿವಿಷನ್ ಮೀಟಿಂಗು ಆಲ್ರೆಡಿ ಇಲಾಖಾವಾರು ಸಭೆ ಮಾಡಿದ್ದಾರೆ. 33 ಡಿಪಾರ್ಟ್ಮೆಂಟ್ ಸಭೆನೂ ಆಲ್ರೆಡಿ ಮುಗಿಸಿದ್ದಾರೆ. ಡೈಲಿ 12 ರಿಂದ 16 ಅವರು ಒಂದು ಗವರ್ನೆನ್ಸ್ ವಿಚಾರವಾಗಿ ಅವರು ಟೈಮ್ ಅನ್ನ ಕೊಟ್ಟಿದ್ದಾರೆ. ಹಾಗಾಗಿ ನೀವು ಟ್ರಾನ್ಸಿಟ್ ಟೈಮ್ ಅನ್ನೋದು ನೀವು ಎಲ್ಲಿ ಏನ್ ನೋಡ್ಕೊಂಡು ಹೇಳ್ತಿದ್ರೋ ನನಗೆ ಗೊತ್ತಿಲ್ಲ, ಆದ್ರೆ ಅಭಿವೃದ್ಧಿಯ ವೇಗ ಏನು ಒಂದು ಹಾಲ್ಟ್ ಆಗಿಲ್ಲ. ನಮ್ಮ ಸರ್ಕಾರ ಅಭಿವೃದ್ಧಿ ವೇಗ ಏನ್ ಕೊಟ್ಟಿದೆಯೋ ಅದರಲ್ಲಿ ಏನಿತ್ತೋ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾ ಇದೆ. ಈ ಮಟ್ಟದ ಹಿಂಗಾಗುತ್ತೆ ಅನ್ನೋದು ಯಾರು ಊಹಿಸಿರ್ಲಿಲ್ಲ ಅನ್ಸುತ್ತೆ ಈ ಟ್ರಾನ್ಸಿಷನ್ ಟೈಮ್ ಅಲ್ಲಿ. ಆದ್ರೆ ಎಲ್ಲಾರ್ಗು ನಾವು ಒಂದು ಏನಪ್ಪಾ ಹಿಂಗೆ ಇದು ಸಿದ್ದರಾಮಯ್ಯನವರಿಂದ ಒಂದು ಡಿ ಕೆ ಶಿವಕುಮಾರ್ಗೆ ಟ್ರಾನ್ಸಿಷನ್ ಆದಾಗ ಏನಾರ ಹಂಗಾಗುತ್ತೆ ಹಿಂಗಾಗುತ್ತೆ, MLA ಗಳು ಅವ್ರ ಜೊತೆ ನಿಂತ್ಕೊಳ್ಳಲ್ಲ ಅದು ಇದು ಅಂತ ಮಾಧ್ಯಮದವರು ವಿರೋಧ ಪಕ್ಷದವರೆಲ್ಲ ಊಹಿಸಿದ್ರು. ಆ ಒಂದು ಇದಕ್ಕೂ ಒಂದು ಮುಂದುವರೆದಿ ನಾವು ನಮ್ಮ ಡಿ ಕೆ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿ ವೇಗವನ್ನು ಏನು ನಾವು ಹಿಂದೆ ಇಟ್ಕೊಂಡಿದ್ವಿ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದೀವಿ. ಅವ್ರು ಬಂದ್ಮೇಲೆ ನಾವು ಏನೇನ್ ಆಶ್ವಾಸನೆಗಳು ಕೊಟ್ಟಿದೀವಿ ಅದನ್ನು ಕಂಟಿನ್ಯೂ ಮಾಡಿದ್ವಿ. ಅವ್ರು ಬಂದ ತಕ್ಷಣನೇ ನೀವು ನೋಡಿರ್ಬೋದು, ಭಾರತ್ ಜೋಡೋದೊಂದು ಬಿಗ್ಗೆಸ್ಟ್ ಒಂದು ಅನೌನ್ಸ್ಮೆಂಟ್ ಮಾಡಿ ಒಂದು ಎಲ್ಲಾ ತಾಲೂಕು ಗ್ರಾಮ ಪಂಚಾಯತಿ ಒಂದು ಹೋಬಳಿ ಮಟ್ಟದಲ್ಲಿ ಒಂದು ಸಂಘಗಳನ್ನ ತೆಗೆದಿ ಅದು ಒಂದು ಚಾಲನೆ ನೀಡಿದೀವಿ. ಅದಲ್ಲದೆ ಒಂದು ಬೆಂಗಳೂರಿನಲ್ಲಿ ನಡೀತಿರೋ ಅಭಿವೃದ್ಧಿ ಕಾರ್ಯ, ಒಂದು ಚಿತ್ರದುರ್ಗದಲ್ಲಿ ಮೊನ್ನೆ ನಡೆದ ಮೀಟಿಂಗ್ ಅಲ್ಲಿ 32 ಹಳ್ಳಿ ಕೆರೆಗಳು ತುಂಬಿಸೋ ಯೋಜನೆಗೆ ಚಾಲನೆ ನೀಡಿದ್ರು. ಎಲ್ಲ ಪ್ರತಿ ಒಂದು ಜಿಲ್ಲಾವಾರು ಸಭೆಗಳು ಮಾಡಿ ಅವರು ಏನೇನು ಇಲಾಖಾವಾರು ಸಭೆ ಮಾಡ್ಬೇಕೋ ಮಾಡಿ ಒಂದು ಅಭಿವೃದ್ಧಿ ವೇಗಕ್ಕೆ ಏನು ಕುಂಠಿತಗೊಂಡಿದೆ ನಮ್ಮ ಸರ್ಕಾರ. ಶಿವಕುಮಾರ್ ಅವರು ಒಬ್ಬರೇನೆ ಎಲ್ಲಾ ರೆಸ್ಪಾನ್ಸಿಬಿಲಿಟಿ ತಗೊಂಡ್ ಮಾಡ್ತಿದ್ದಾರೆ, ಎಲ್ಲೂ ಏನೂ ಕೊರತೆ ಉಳಿಸ್ತಿಲ್ಲ ಅಂತ ಹೇಳಿ ನಿಮ್ ವ್ಯಾಖ್ಯಾನ ಏನಿದೆ ಸರ್? ಯಡಿಯೂರಪ್ಪನವರು ಒಬ್ಬರೇ ಮಿನಿಸ್ಟರ್ ಇಟ್ಕೊಂಡು ಅವರ ಕ್ಯಾಬಿನೆಟ್ ಫುಲ್ಫಿಲ್ ಆಗ್ದಲೇ ಓಡಾಡ್ತಾ ಕೂಡ ಇದೇ ಪ್ರಶ್ನೆಗಳನ್ನು ಅನೇಕರು ಎತ್ತಿದ್ರೇನೋ, ಐ ಡೋಂಟ್ ರಿಮೆಂಬರ್. ಬಟ್ ಇವಾಗ ಪ್ರಸ್ತುತವಾಗಿ ಡಿ ಕೆ ಶಿವಕುಮಾರ್ ಅವರು ಇರೋದ್ರಿಂದ ಈ ಪ್ರಶ್ನೆಯನ್ನು ನಾನು ಕೇಳ್ತಾ ಇದ್ದೀನಿ. ನಂದನ್ ಕಶ್ಯಪ್ ಸರ್, ಒಬ್ಬರೇ ಬರ್ಡನ್ ತಗೊಳ್ಳುವಂತಹ ಸಿಚುಯೇಷನ್ ಅನ್ನ ಕ್ರಿಯೇಟ್ ಇಲ್ಲ ಕೇಳ್ಕೊಳ್ಳಿ, ನಿಮ್ಗೇನೆ ಪ್ರಶ್ನೆ. ಡಿ ಕೆ ಶಿವಕುಮಾರ್ ಒಬ್ಬರೇನೆ ಹೆಗಲ ಮೇಲೆ 19 ಖಾತೆಗಳ ಹೊಣೆಯನ್ನ ಹೊರಬೇಕು ಅಂತ ಹೇಳಿ ಕರ್ನಾಟಕದ ಮತದಾರರು ಕೇಳಿದ್ರ ಸರ್? ಈ ತರದೊಂದು ಸಂದರ್ಭವನ್ನ ಸೃಷ್ಟಿ ಮಾಡ್ಕೊಳ್ಳಿ ಅಂತ ಹೇಳಿ ಕರ್ನಾಟಕದ ಯಾವ ಜಿಲ್ಲೆಯ ಯಾವ ಗ್ರಾಮದ ಯಾವ ಮತದಾರ ಕೇಳಿದ್ರು? ಇದು ಕಾಂಗ್ರೆಸ್ನ ಸ್ವಯಂಕೃತ ಕೃತ್ಯ ಅಲ್ವಾ? ನೀವಾಗೆ ಮಾಡ್ಕೊಂಡಿದ್ದು ಇತ್ತು. ಡಿ ಕೆ ಶಿವಕುಮಾರ್ ಅವ್ರಿಗೆ ಮುಂಚೆನೂ ಕ್ಯಾಬಿನೆಟ್ ಇದ್ರು, ಪ್ರತ್ಯೇಕವಾಗಿ ಸಚಿವರು, ನಡೀತಾ ಇತ್ತು ಇಲಾಖಾವಾರು ಕೆಲಸ. ಈಗ ಬದಲಾವಣೆ ಮಾಡ್ಕೊಂಡಿದ್ ನೀವೇನೆ, ಹೆಗಲ ಮೇಲೆ 19 ಖಾತೆ ವಹಿಸ್ಕೊಂಡಿರೋದು ನೀವೇನೆ. ಈಗ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡಬಾರ್ದಲ್ವಾ? ಅಯ್ಯೋ ಪಾಪ ಅವ್ರೊಬ್ಬರೇ ಮಾಡ್ತಿದ್ದಾರೆ ಅಂತ ಹೇಳಿ. ನಾವೇನ್ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡ್ತಿಲ್ಲ ಮೇಡಮ್. ಇಲಾಖಾವಾರು ಅಧಿಕಾರಿಗಳಿದೆ, IAS ಆಫೀಸರ್ಗಳಿದ್ದಾರೆ, ಎಲ್ಲ ಅವ್ರು ಏನೇನ್ ಆಗ್ಬೇಕೋ ಎಲ್ಲ ಮಾಡ್ತಿದ್ದಾರೆ ಮೇಡಮ್. ಇವಾಗ ಯಾವ ಇಲಾಖೆಯಲ್ಲಿ ಏನ್ ತೊಂದರೆ ಆಗಿದೆ? ಇವಾಗ ಬಿಜೆಪಿ ಸರ್ಕಾರ ಅವಧಿಯಲ್ಲಿ ಸಿಂಗಲ್ ಮ್ಯಾನ್ ಒಬ್ರು ಯಡಿಯೂರಪ್ಪನವರು ನೆರೆ ಬಂದಾಗ 90 ದಿವಸ ಮಂತ್ರಿ ಮಂಡಲನೇ ಇರಲಿಲ್ಲ. ಹಂಗನ್ಬಿಟ್ಟು ನಮ್ಮ ರಾಜ್ಯದಲ್ಲಿ ಮಂತ್ರಿ ಮಂಡಲ ಇರಲಿಲ್ಲ. ನೀವು ವಿರೋಧ ಪಕ್ಷದ ಸ್ಥಾನದಲ್ಲಿ ಇದ್ದಾಗ ಕ್ರಿಟಿಸೈಸ್ ಮಾಡದಲೇ ಸುಮ್ಮನೆ ಇದ್ರ ಅವಾಗ? ನೋಡಿ ರಾಜ್ಯದಲ್ಲಿ ಗವರ್ನೆನ್ಸ್ ಹಾಲ್ಟ್ ಆಗಿಲ್ಲ. ನಿಮ್ಗೆ ಗೊತ್ತು, ಬೆಂಗಳೂರಿನಲ್ಲಿ ಶರವೇಗದಲ್ಲಿ ಅಭಿವೃದ್ಧಿ ಕಾರ್ಯ ನಡೀತಾ ಇದೆ. ನಮ್ಮ ಇದು UD ಮಿನಿಸ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಇಲಾಖೆಯ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಇಲಾಖೆ ಒಂದು 4 ಜಿಲ್ಲೆಗೆ ಭೇಟಿ ನೀಡಿ ಎಲ್ಲಾ ಜಿಲ್ಲೆಗಳಲ್ಲೂ ಏನೇನಾಗ್ತಿದೆ ಅಂತ ಸಮಗ್ರ ವರದಿ ತರಿಸ್ಕೊಂಡಿದ್ದಾರೆ. ನಮ್ಮ MB ಪಾಟೀಲ್ ಸಾಹೇಬ್ರು ಇದು ರೋಡ್ ಶೋ ಮಾಡಿ ಇಲ್ಲಿ ಕಳೆದ 60 ದಿವಸದಲ್ಲಿ 800 ಕೋಟಿ ಇನ್ವೆಸ್ಟ್ಮೆಂಟ್ ತಗೊಂಡ್ ಬಂದಿದ್ದಾರೆ. ನಮ್ಮ DCM ಸಾಹೇಬರು ಡಾಕ್ಟರ್ G ಪರಮೇಶ್ವರ್ ಅವರು ಒಂದು ಕಂಠೀರವ ಸ್ಟೇಡಿಯಂ ಅಪ್ಗ್ರೇಡೇಷನ್ಗೆ ಒಂದು ದೊಡ್ಡ ಯೋಜನೆ ಇಟ್ಕೊಂಡು ಮಾಡ್ತಿದ್ದಾರೆ. ಅದಲ್ಲದೆ 4 ವಿಭಾಗವಾರು ಸಭೆ ಕರೆದಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಹಾಕಬೇಕಾದ ಬರದ ವಿಚಾರವಾಗಿ ಸಭೆ ಮಾಡಿ ಇದು ಏನಪ್ಪಾ ಅಧಿಕಾರಿಗಳು ತಾಕೀತು ನೀಡಿದ್ದಾರೆ.
ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು ಇರಿಗೇಷನ್ ಮಿನಿಸ್ಟ್ರು ಭದ್ರಾ ಮೇಲ್ದಂಡೆ ಯೋಜನೆ ವಿಚಾರವಾಗಿರ್ಬೋದು, ಮತ್ತೆ ವಿವಿಧ ನೀರಾವರಿ ವಿಚಾರವಾಗಿರ್ಬೋದು, ಅಧಿಕಾರಿಗಳಂತ ಸಭೆ ಮಾಡಿ ಎಲ್ಲ ಒಂದು ಸ್ಥಳಕ್ಕೆ ಹೋಗಿ ಕಾಮಗಾರಿಗಳನ್ನು ಪರಿಶೀಲನೆ ಮಾಡ್ಬಿಟ್ಟಿದ್ದಾರೆ. ಹಂಗನ್ಬಿಟ್ಟು ಏನ್ ಕಾಮಗಾರಿಗಳಾಗ್ಲಿ ಇಲ್ಲ ಗವರ್ನೆನ್ಸ್ ಆಗ್ಲಿ ಏನು ನಿಂತಿಲ್ಲ ಮೇಡಮ್. ಏನು ಒಂದು ಟ್ರಾನ್ಸಿಷನ್ ಟೈಮ್ ಅಲ್ಲಿ ನಮ್ಮ ಸರ್ಕಾರದ ಇನ್ನೂ ಸಚಿವ ಸಂಪುಟ ವಿಸ್ತರಣೆ ಆಗಿದೆ. ಮೊನ್ನೆ ಎಲ್ಲ ಸಚಿವರು ಅವರವರ ಏನು ಯೋಜನೆ ಮಾಡಿದಾರೆ ಆ ಜಿಲ್ಲೆಗೆ ಹೋಗ್ಬಿಟ್ಟು ಬರ ನೆರೆ ವಿಚಾರವಾಗಿ ಅಧಿಕಾರಿಗಳಂತೆ ಸಭೆ ಮಾಡ್ಬಿಟ್ಟು ಒಂದು ಸಮಗ್ರ ರಿಪೋರ್ಟ್ ತಗೊಂಡು ಡಿಸಿಎಂಗೆ, ರೆವಿನ್ಯೂ ಮಿನಿಸ್ಟ್ರಿಗೆ, ನಮ್ಮ ಸಿಎಂ ಹೇಳ್ದಿರೋಂಗೆ ರಿಪೋರ್ಟ್ ಕೊಡ್ತಾರೆ. ಮುಂದಿನ ದಿನಗಳಲ್ಲಿ ನಾವೆಲ್ಲ ನೋಡ್ಬಿಟ್ಟು ಏನು ಬರ ಈ ತಾಲೂಕು ಅಂತ ಘೋಷಣೆ ಮಾಡಕ್ಕೆ ಮುಂದಿನ ದಿನಗಳಲ್ಲಿ ಯೋಚನೆ ಮಾಡ್ಬಿಟ್ಟು ನಾವು ಮಾಡ್ತೀವಿ. ಮುಂದಿನ ದಿನಗಳು ಅನ್ನೋದೇನಿದೆಯಲ್ಲ, ಕರೆಕ್ಟ್ ಹೇಳಿದ್ರಿ. ಥ್ಯಾಂಕ್ ಯು ಫಾರ್ ಲೀಡಿಂಗ್ ಮೀ ಟು ಮೈ ನೆಕ್ಸ್ಟ್ ಕ್ವೆಶ್ಚನ್. ಈ ಮುಂದಿನ ದಿನಗಳು ಅಂತಾನೆ ಅಲ್ವಾ 3 ವರ್ಷದಿಂದ ಸಮಯ ಹೋಗಿರೋದು, ಈಗ 60 ದಿನಕ್ಕೂ ಹೆಚ್ಚಿನ ಹೋಗಿರೋದು. ಎನಿವೆ ಐ ವಿಲ್ ಕಮ್ ಬ್ಯಾಕ್ ಟು ಯು ಸರ್. ಇಟ್ನಾಳ್ ಸರ್